ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಭಾರತದ ಬಗ್ಗೆ ಈ ಪಾತ್ರವಾಗುತ್ತೆ ಭಾರತ. ಆದರೆ ನೀವು ಪಾಕಿಸ್ತಾನವನ್ನು ಸರ್ಚ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಉಗ್ರವಾದವನ್ನ ಬೆಳೆಸುವಂತ ರಾಷ್ಟ್ರ ಅನ್ನುವಂತ ಅಪಖ್ಯಾತಿಗೆ ಪಾತ್ರವಾಗಿದೆ. ಈ ಪಾಕಿಸ್ತಾನ 1960 ತನಕ ಸರಿಯಾಗಿ ಇತ್ತು. ಅಯೂಬ್ ಖಾನ್ ಅಲ್ಲಿಯ ಮುಖ್ಯಸ್ಥರಾಗ್ತಾರೆ. ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಮುಖ್ಯಸ್ಥರಾಗ್ತಾರೆ. ಅಯೂಬ್ ಖಾನ್ ಅವರನ್ನು ಕೊಲ್ತಾರೆ, ಜುಲ್ಫಿಕ್ ಬಂದುಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಈ ಸೈನ್ಯದಲ್ಲಿ ಮತ್ತೊಂದು ಕಡೆ ಮುಖ್ಯ ಜಾಗಗಳಲ್ಲೆಲ್ಲ ಈ ಏನು ವಿದ್ಯಾಭ್ಯಾಸಗಳಿಲ್ಲದಂತಹ ಮುಲ್ಲಾಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾನೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕಿಸ್ತಾನ್ ಮತ್ತೆ ತನ್ನ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದಾಳಿ ನಡೆಸುವ ವಾರಕ್ಕೂ ಮೊದಲು ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಭಾರತದ ಬಗ್ಗೆ ಈ ಪಾತ್ರವಾಗುತ್ತೆ ಭಾರತ. ಆದರೆ ನೀವು ಪಾಕಿಸ್ತಾನವನ್ನು ಸರ್ಚ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಉಗ್ರವಾದವನ್ನ ಬೆಳೆಸುವಂತ ರಾಷ್ಟ್ರ ಅನ್ನುವಂತ ಅಪಖ್ಯಾತಿಗೆ ಪಾತ್ರವಾಗಿದೆ. ಈ ಪಾಕಿಸ್ತಾನ 1960 ತನಕ ಸರಿಯಾಗಿ ಇತ್ತು. ಅಯೂಬ್ ಖಾನ್ ಅಲ್ಲಿಯ ಮುಖ್ಯಸ್ಥರಾಗ್ತಾರೆ. ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಮುಖ್ಯಸ್ಥರಾಗ್ತಾರೆ. ಅಯೂಬ್ ಖಾನ್ ಅವರನ್ನು ಕೊಲ್ತಾರೆ, ಜುಲ್ಫಿಕ್ ಬಂದುಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಈ ಸೈನ್ಯದಲ್ಲಿ ಮತ್ತೊಂದು ಕಡೆ ಮುಖ್ಯ ಜಾಗಗಳಲ್ಲೆಲ್ಲ ಈ ಏನು ವಿದ್ಯಾಭ್ಯಾಸಗಳಿಲ್ಲದಂತಹ ಮುಲ್ಲಾಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾನೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕಿಸ್ತಾನ್ ಮತ್ತೆ ತನ್ನ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದಾಳಿ ನಡೆಸುವ ವಾರಕ್ಕೂ ಮೊದಲು ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಭಾರತದ ಬಗ್ಗೆ ಈ ಪಾತ್ರವಾಗುತ್ತೆ ಭಾರತ. ಆದರೆ ನೀವು ಪಾಕಿಸ್ತಾನವನ್ನು ಸರ್ಚ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಉಗ್ರವಾದವನ್ನ ಬೆಳೆಸುವಂತ ರಾಷ್ಟ್ರ ಅನ್ನುವಂತ ಅಪಖ್ಯಾತಿಗೆ ಪಾತ್ರವಾಗಿದೆ. ಈ ಪಾಕಿಸ್ತಾನ 1960 ತನಕ ಸರಿಯಾಗಿ ಇತ್ತು. ಅಯೂಬ್ ಖಾನ್ ಅಲ್ಲಿಯ ಮುಖ್ಯಸ್ಥರಾಗ್ತಾರೆ. ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಮುಖ್ಯಸ್ಥರಾಗ್ತಾರೆ. ಅಯೂಬ್ ಖಾನ್ ಅವರನ್ನು ಕೊಲ್ತಾರೆ, ಜುಲ್ಫಿಕ್ ಬಂದುಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಈ ಸೈನ್ಯದಲ್ಲಿ ಮತ್ತೊಂದು ಕಡೆ ಮುಖ್ಯ ಜಾಗಗಳಲ್ಲೆಲ್ಲ ಈ ಏನು ವಿದ್ಯಾಭ್ಯಾಸಗಳಿಲ್ಲದಂತಹ ಮುಲ್ಲಾಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾನೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕಿಸ್ತಾನ್ ಮತ್ತೆ ತನ್ನ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು
ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದಾಳಿ ನಡೆಸುವ ವಾರಕ್ಕೂ ಮೊದಲು ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಭಾರತದ ಬಗ್ಗೆ ಈ ಪಾತ್ರವಾಗುತ್ತೆ ಭಾರತ. ಆದರೆ ನೀವು ಪಾಕಿಸ್ತಾನವನ್ನು ಸರ್ಚ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಉಗ್ರವಾದವನ್ನ ಬೆಳೆಸುವಂತ ರಾಷ್ಟ್ರ ಅನ್ನುವಂತ ಅಪಖ್ಯಾತಿಗೆ ಪಾತ್ರವಾಗಿದೆ. ಈ ಪಾಕಿಸ್ತಾನ 1960 ತನಕ ಸರಿಯಾಗಿ ಇತ್ತು. ಅಯೂಬ್ ಖಾನ್ ಅಲ್ಲಿಯ ಮುಖ್ಯಸ್ಥರಾಗ್ತಾರೆ. ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಮುಖ್ಯಸ್ಥರಾಗ್ತಾರೆ. ಅಯೂಬ್ ಖಾನ್ ಅವರನ್ನು ಕೊಲ್ತಾರೆ, ಜುಲ್ಫಿಕ್ ಬಂದ್ಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಈ ಸೈನ್ಯದಲ್ಲಿ ಮತ್ತೊಂದು ಕಡೆ ಮುಖ್ಯ ಜಾಗಗಳಲ್ಲೆಲ್ಲ ಈ ಏನು ವಿದ್ಯಾಭ್ಯಾಸಗಳಿಲ್ಲದಂತಹ ಮುಲ್ಲಾಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾನೆ. ಪಹಲ್ಗಾಮ್ ದಾಳಿ ತನಿಖೆಗೆ ಹೊಸ ತಿರುವು. ಪಾಕ್ನ ಬಣ್ಣ ಬಯಲು ಮಾಡಿದ ಎನ್ಐಎ. ಪಾಕಿಸ್ತಾನ್ ಮತ್ತೆ ತನ್ನ ಕೈ ಸುಟ್ಕೊಂಡಿದೆ. ಮುಖವಾಡ ಕಳಚಿ ಬೀಳ್ತಾ ಇದ್ದು, ಮೇಕಪ್ ಮಾಡಿಕೊಳ್ಳೋದಕ್ಕೆ ಹೊರಟ ಪಾಕಿಸ್ತಾನ್ ಬಣ್ಣ ಮತ್ತೆ ಬಯಲಾಗಿದೆ. ದಾಳಿ ಹಿಂದೆ ಐಎಸ್ಐ, ಎಲ್ಇಟಿ ಕೈವಾಡ. ಪಹಲ್ಗಾಮ್ ದಾಳಿಯ ಕುರಿತು ಭಯೋತ್ಪಾದನಾ ನಿಗ್ರಹ ದಳಕ್ಕೆ ಎನ್ಐಎ ಪ್ರಾಥಮಿಕ ವರದಿ ನೀಡಿದ್ದು, ಅದರಲ್ಲಿ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅಂತ ಹೇಳಿದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ಐಎಸ್ಐ ಮತ್ತು ಭಯೋತ್ಪಾದಕ ಗುಂಪು ಎಲ್ಇಟಿ ಕೈವಾಡ ಇದೆ ಅಂತ ಉಲ್ಲೇಖಿಸಲಾಗಿದೆ. ಎನ್ಐಎ ಸ್ಫೋಟಕ ವರದಿ. ಪಾಕಿಸ್ತಾನದಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯಲ್ಲಿ ದಾಳಿಗೆ ಯೋಜನೆ ರೂಪಿಸಲಾಗಿದೆ. ಇದೆಲ್ಲವೂ ಹಿರಿಯ ಐಎಸ್ಐ ಅಧಿಕಾರಿಯ ನಿರ್ದೇಶನದ ಮೇರೆಗೆ ನಡೆದಿದೆಯಂತೆ. ದಾಳಿಯ ಕೇಂದ್ರ ಬಿಂದುವಾಗಿದ್ದ ಇಬ್ಬರು ಭಯೋತ್ಪಾದಕರನ್ನ ಹಶ್ಮಿ ಮೂಸಾ ಅಲಿಯಾಸ್ ಸುಲೇಮಾನ್ ಮತ್ತು ಅಲಿಭಾಯ್ ಅಲಿಯಾಸ್ ತಲಾಭಾಯ್ ಅಂತ ಗುರುತಿಸಲಾಗಿದ್ದು, ಇವರಿಬ್ಬರು ಪಾಕಿಸ್ತಾನಿ ಪ್ರಜೆಗಳು ಅಂತ ದೃಢಪಟ್ಟಿದೆ. ವಿಚಾರಣೆಯಲ್ಲಿ ಇಬ್ಬರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದರಂತೆ. ಪಕ್ಕಾ ಟೈಮಿಂಗ್, ಮಾಸ್ಟರ್ ಪ್ಲಾನ್ ಬಗ್ಗೆ ನಿರ್ದಿಷ್ಟ ಸೂಚನೆಗಳು ಅಲ್ಲಿಂದಲೇ ಸಿಕ್ಕಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ದಾಳಿ ನಡೆಸುವ ವಾರಕ್ಕೂ ಮೊದಲು ಉಗ್ರರು ಪಹಲ್ಗಾಮ್ ಅನ್ನ ಪ್ರವೇಶ ಮಾಡಿದ್ರು. ಸದ್ಯ ತನಿಖಾಧಿಕಾರಿಗಳು ದಾಳಿ ಸ್ಥಳದ 3D ಮ್ಯಾಪಿಂಗ್ ಕೂಡ ಮಾಡಿದ್ದು, ಕಣಿವೆಯ ಸುತ್ತಲಿನ ಮೊಬೈಲ್ ಟವರ್ಗಳಿಂದ ಡಂಪ್ ಡೇಟಾ ಹೊರತೆಗೆದಿದ್ದಾರೆ. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಭಾರತದ ಬಗ್ಗೆ ಈ ಪಾತ್ರವಾಗುತ್ತೆ ಭಾರತ. ಆದರೆ ನೀವು ಪಾಕಿಸ್ತಾನವನ್ನು ಸರ್ಚ್ ಮಾಡಿ ನೋಡಿದಾಗ ಅತಿ ಹೆಚ್ಚು ಉಗ್ರವಾದವನ್ನ ಬೆಳೆಸುವಂತ ರಾಷ್ಟ್ರ ಅನ್ನುವಂತ ಅಪಖ್ಯಾತಿಗೆ ಪಾತ್ರವಾಗಿದೆ. ಈ ಪಾಕಿಸ್ತಾನ 1960 ತನಕ ಸರಿಯಾಗಿ ಇತ್ತು. ಅಯೂಬ್ ಖಾನ್ ಅಲ್ಲಿಯ ಮುಖ್ಯಸ್ಥರಾಗ್ತಾರೆ. ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಮುಖ್ಯಸ್ಥರಾಗ್ತಾರೆ. ಅಯೂಬ್ ಖಾನ್ ಅವರನ್ನು ಕೊಲ್ತಾರೆ, ಜುಲ್ಫಿಕ್ ಬಂದ್ಬಿಡ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಈ ಸೈನ್ಯದಲ್ಲಿ ಮತ್ತೊಂದು ಕಡೆ ಮುಖ್ಯ ಜಾಗಗಳಲ್ಲೆಲ್ಲ ಈ ಏನು ವಿದ್ಯಾಭ್ಯಾಸಗಳಿಲ್ಲದಂತಹ ಮುಲ್ಲಾಗಳನ್ನೆಲ್ಲ ತಂದು ಕೂರಿಸ್ಬಿಡ್ತಾನೆ.